ಡೆನಿಮು ಇದಾಕಿದ್ರಿ, ಕೋಟ್ ಹಾಕಿದಿರಿ. ನಾನು ನೋಡಿದಕ್ಕೆ ಏನೇನು ಬೇಕು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್ ನಿಮ್ಮ ಶರೀರದ ಮೇಲೆ, ಭಾಳ ಚೆನ್ನಾಗಿ ಕಾಣ್ತಾ ಇದೆ, ಲುಕಿಂಗ್ ವೆರಿ ಸ್ಮಾರ್ಟ್, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಇದನ್ನು ನಾನು ನಿಮ್ಮ ಹತ್ರ ಕಬ್ಜಾ ಮಾಡ್ಕೋಬೇಕು ಅಂದರೆ ಆ ಇಂಟೆನ್ಷನ್ ಬಿಟ್ಬಿಡಿ, ಮನಸ್ಥಿತಿ, ಆ ಮನಸ್ಥಿತಿಗಳು ಬಿಡಿ. ನೀವು ಯಾವುದು ಶಾಶ್ವತ ಅಲ್ಲ ಸರ್. ಇಲ್ಲಿ ಗೊತ್ತಿದೆ ಅದು. ಕೋವಿಡ್ ಬಂದ ಮೇಲೂ ಪಾಠ ಕಲ್ತಿಲ್ಲ ಅವರು. ಕಣ್ಣು ಮುಂದೆ ಸಾವುಗಳನ್ನ ನೋಡಿದ್ವಿ, ಹಸಿವನ್ನ ನೋಡಿದ್ವಿ, ಎಲ್ಲವನ್ನ ನೋಡಿದ್ವಿ. ಇವತ್ತು ನಮಗೆ ಗೊತ್ತಿಲ್ಲ, ನಾವೇ ಹೋಗ್ಬಿಡ್ತಾ ಇದ್ದೋ. ಎಷ್ಟೇ ದುಡ್ಡಿದ್ರು ಕೂಡ ಅವಾಗ ಊಟಕ್ಕೆ ಎಷ್ಟೋ ಕಷ್ಟಪಟ್ರು ಸರ್ ಜನ. ನಿಜ ಸರ್, ನಿಜ. ಆ ಟೈಮಲ್ಲಿ ನಾನು ಎಷ್ಟು ನೋಡಿದ್ದೀನಿ ಸರ್, ನಾನು ಕಣ್ಣು ಮುಂದೆ ನೋಡಿದ್ದೀನಿ ನಾನು ಸರ್. ನಿದ್ರೆ ಅನ್ನೋದೇ ಇಲ್ಲ ನನಗೆ. ಎರಡು ಕೋವಿಡ್ 1 ಕೋವಿಡ್ 2ನಲ್ಲಿ ಅಷ್ಟು ಫೋನ್ಗಳು, ಅಷ್ಟು ಹಾಸ್ಪಿಟ್ಲು ಕರೆಗಳು, ಅವ್ರಿಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ. ನಾವು ಮಾಡಿದ್ದು ಹೇಳ್ಬಾರ್ದು, ನಮ್ಮ ಕೈಲಾಗಿ ನಾವು ಮಾಡಿದ್ದೀವಿ. ಬಟ್ ನಮಗೆ ಗೊತ್ತಿಲ್ಲ ನಾವಿರ್ತೀವ ನೆಕ್ಸ್ಟ್ ಡೇ ಅಂತ. ಆ ಪರಿಸ್ಥಿತಿ ಇತ್ತು 100% ಸರ್. ಯಾವ ಆಸ್ತಿ ಸರ್ ಅವಾಗ ಬಂತು? ಯಾವುದು ಬರಲಿಲ್ಲ. ಏನು ತೊಗೊಂಡವ್ರು ಸರ್ ಓದೋರು ಪಾಪ? ಮನೆನೇ 4 ಜನ 5 ಜನ ಹೋಗ್ಬಿಟ್ಟಲ್ಲ ಸರ್ ಪಾಪ. ಹೆಂಡತಿ ಅಡ್ಮಿಟ್ ಆಗಿರೋದು ಗಂಡನಿಗೆ ಗೊತ್ತಿಲ್ಲ, ಗಂಡ ಅಡ್ಮಿಟ್ ಆಗಿರೋ ಯಾವ ಹಾಸ್ಪಿಟ್ಲಲ್ಲಿ, ಹೆಂಡತಿ ಗೊತ್ತಿಲ್ಲ, ಮಕ್ಕಳಲ್ಲಿ ಅಡ್ಮಿಟ್ ಆಗಿದ್ದು ಯಾವ ಹಾಸ್ಪಿಟ್ಲ್ ಗೊತ್ತಿಲ್ಲ, ಹೆಂಡತಿ ಸತ್ತೋಗಿರೋದು ಗಂಡನಿಗೆ ಗೊತ್ತಿಲ್ಲ, ಗಂಡ ಸತ್ತೋಗಿರೋದು ಹೆಂಡತಿ ಗೊತ್ತಿಲ್ಲ ಸರ್. ಹಂಗೆ ದಹನ ಮಾಡ್ಬಿಟ್ರು. ಇದು ಸತ್ಯ, ನಾನು ಕೇಳಿರೋದು, ನೋಡಿರೋ ಘಟನೆ ಹೇಳಿರೋ. ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆನೇ ನಿಮಗೆ ಭಗವಂತ ತೋರಿಸ್ಬಿಟ್ಟ ಮೇಲೆ ಇನ್ನೂ ನಿಮಗೆ ಆ ಗ್ರೀಡ್ ಅಂತ ಹೇಳ್ತೀರಲ್ಲ, ಅಲ್ಟಿಮೇಟ್ ಗ್ರೀಡು, ಇದು ಒಂದು ದೊಡ್ಡ ರೋಗ ಸರ್. ಇದು ಕೋವಿಡ್ಗೆ ನಮ್ಮ ಬದು ಸಿಕ್ಬಿಡ್ತು. ಈ ಕರಪ್ಷನ್ಗೆ ಮತ್ತು ಇದಿದೆಯಲ್ಲ, ನಾನು, ನನ್ನದು, ನನಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸ್ನೇಹಿತರು, ಇದೆಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕು. ಇದೆಲ್ಲ ಉಲ್ಟಾ. ನನಗೆ ಸ್ವಾರ್ಥ 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 ಸ್ವಾರ್ಥ, ಈ ಸ್ವಾರ್ಥ ತುಂಬಿ ತುಳುಕ್ತಾ ಇದೆ ಸರ್.